ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ರೇಷನ್ ಅಕ್ಕಿಯಿಂದ ಅಥವಾ ರಾಜಮುಡಿ ಅಕ್ಕಿಯಿಂದ ಯಾವ ಅಕ್ಕಿಯಿಂದನಾದರೂ ಸರಿ ಕಡುಬನ್ನು ಮಾಡ್ಬೋದು. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 4 ಲೋಟನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 4 ಲೋಟ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಾದಮೇಲೆ ಅದೇ ಲೋಟದಲ್ಲಿ ನಾನು 2 ಲೋಟನ ರವೆನ ತೊಗೋತಾ ಇದ್ದೀನಿ. ಅಂದರೆ ಅಕ್ಕಿನ ರವೆ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ತೊಗೋತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸಿಲಂದರೆ ನಾನು ಅಕ್ಕಿನ ಪುಡಿ ಮಾಡಿ ತರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೀರನ್ನ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ನಾವು ತರಿಯಾಗಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ಥರ ಮುದ್ದೆ ದೊಣ್ಣೆಲಿ ಲೋ ಫ್ಲೇಮಲ್ಲೇ ತಿರುಗಿಸ್ಕೋಬೇಕು. ಮುದ್ದೆನ ಯಾವ ಥರ ಮಾಡ್ತೀವಲ್ಲ ಅದಕ್ಕೆ ಮಾಡಿಟ್ಕೋಬೇಕು. ನೋಡಿ, ಇದನ್ನು ಸೈಡ್ಗೆ ಇಟ್ಕೊಂಡು ಇದನ್ನು ಹವೆಲೆ ಬೇಯಿಸ್ಕೋಬೇಕು ಕಡುಬನ್ನು. ಹಾಗಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ 1-2 ಲೋಟ ನೀರು ಹಾಕಿ ಲಾಸ್ಟ್ ಪ್ಲೇಟ್ ಇರುತ್ತಲ್ಲ ಅದನ್ನು ಈ ಥರ ಉಲ್ಟಾ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಆ ನೀರು ಬಿಸಿಯಾಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಇದನ್ನು ಕಡುಬನ್ನು ಮಾಡ್ಕೋತೀನಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟಿಂದ ನಾವು ಈ ಕಡುಬನ್ನು ಯಾವ ಶೇಪಲ್ಲಿ ಕೂಡ ಬೇಕಾದರೂ ನಾವು ಮಾಡ್ಕೋಬೋದು. ರೌಂಡಾಗಾದರೂ ಮಾಡ್ಕೋಬೋದು ಅಥವಾ ಈ ಥರ ಸ್ವಲ್ಪ ಚಪಾತಿ ಥರನಾದರೂ ಮಾಡ್ಕೋಬೋದು. ಯಾವ ಥರನಾದರೂ ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನಾವು ಕಡುಬನ್ನು ಮಾಡಿಟ್ಕೋಬೋದು. ನಾನು ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಅದಷ್ಟನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಪಾತ್ರೆಗೆ ಒಂದು ಕಡೆಯಿಂದ ಈ ಥರ ಜೋಡಿಸ್ಕೋತಾ ಇದ್ದೀನಿ. ಇದಿಷ್ಟನ್ನು ಈ ಥರ ಇಟ್ಕೊಂಡು ಇದ್ರ ಇಡ್ಲಿ ಪಾತ್ರೆದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಕಡುಬು ರೆಡಿಯಾಗುತ್ತೆ. ನೋಡಿ, ಇದನ್ನು ಮಾಡುವಾಗ ತುಂಬ ಸಿಂಪಲ್, ತುಂಬ ಎಷ್ಟು ಈಸಿ ಆಯಿತು, ಎಷ್ಟು ಬೇಗ ಕೂಡ ಆಗುತ್ತೆ. ತುಂಬ ಸಿಂಪಲ್ಲು. ಅಕ್ಕಿನ ಮಿಕ್ಸಿನಲ್ಲೇ ತರಿಯಾಗಿ ಒಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದ್ರ ಜೊತೆ ನಾನಿಲ್ಲಿ ಚಿಲ್ಕ ಅವರೆಕಾಳು ಸಾಂಬಾರನ್ನ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು.